ಭಟ್ಕಳದ ತಹಶೀಲ್ದಾರ್ ಕಚೇರಿ ಎದುರು ರಾಜ್ಯ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಉತ್ತರ ಕನ್ನಡ ಹಾಗೂ ಭಟ್ಕಳ ಘಟಕದ ವತಿಯಿಂದ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಿಲ್ಲಿಸುವಂತೆ ತಾಲೂಕಾಡಳಿತದಿಂದ ಧರಣಿ ಸ್ಥಳದಲ್ಲಿ ನೋಟಿಸ್ ಅಂಟಿಸಲಾಗಿದೆ. ಸ್ಥಳೀಯ ಪ್ರಾಧಿಕಾರ ಹಾಗೂ ಆರಕ್ಷಕ ಇಲಾಖೆಯಿಂದ ಅನುಮತಿ ಪಡೆಯದೆ ಧರಣಿ ನಡೆಸುತ್ತಿರುವುದು ಕಾನೂನಾತ್ಮಕವಾಗಿರುವುದಿಲ್ಲ. ಭಟ್ಕಳ ತಾಲೂಕು ಮತೀಯ ದೃಷ್ಟಿಯಿಂದ ಅತಿ ಸೂಕ್ಷ್ಮ ಪ್ರದೇಶವಾಗಿರುವುದರಿಂದ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುವ ಸಾಧ್ಯತೆ ಇರುತ್ತದೆ ಎಂದು ನೋಟಿಸ್ನಲ್ಲಿ ಎಚ್ಚರಿಸಲಾಗಿದೆ. ಕಾರಣ ಧರಣಿಯನ್ನು ಮುಕ್ತಾಯಗೊಳಿಸುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ದಿನಾಂಕ 20/9/2024 ಬೆಳಿಗ್ಗೆ 11 ಗಂಟೆಯಿಂದ ತಾಲೂಕಾ ಆಡಳಿತ ಸೌಧದ ಧ್ವಜದ ಕಟ್ಟೆಯ ಎದುರು ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ತಹಶೀಲ್ದಾರ್ ಕಚೇರಿ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತ ವೇದಿಕೆಯಿಂದ ಮನವಿ ಸಲ್ಲಿಸಲಾಗಿತ್ತು. ಅದರ ಹಿನ್ನೆಲೆ ಭಟ್ಕಳ ತಾಲೂಕಿನಲ್ಲಿ ಪ್ರತಿಭಟನೆ ಮತ್ತು ಧರಣಿ ಇತ್ಯಾದಿ ನಡೆಸಲು ಭಟ್ಕಳ ತಾಲೂಕಿನ ಹಳೆ ತಹಶೀಲ್ದಾರ್ ಕಚೇರಿ ಪಕ್ಕದಲ್ಲಿರುವ ಸುಸಗಡಿ ಗ್ರಾಮದ ಸರ್ವೆ ನಂಬರ್ 57 3 ಕ್ಷೇತ್ರ 010 ಸ್ಥಳವನ್ನು ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಿದ ಬಗ್ಗೆ ಕಚೇರಿಯಿಂದ ಮಾಹಿತಿಯನ್ನು ನೀಡಲಾಗಿರುತ್ತದೆಯೇ ಹೊರತು ಧರಣಿಯನ್ನು ನಡೆಸಲು ಕಚೇರಿಯಿಂದ ಅನುಮತಿ ನೀಡಿಲ್ಲ ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಇನ್ನು ಶುಕ್ರವಾರ ರಾತ್ರಿ ಪ್ರತಿಭಟನಾ ಸ್ಥಳಕ್ಕೆ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಭೇಟಿ ನೀಡಿ ಪ್ರತಿಭಟನೆ ಕೈಬಿಡುವಂತೆ ಮನವೊಲಿಸಲು ಪ್ರಯತ್ನಿಸಿದ್ರು. ಆದರೆ ಸಹಾಯಕ ಆಯುಕ್ತರ ಮನವೊಲಿಕೆಗೆ ಬಗ್ಗದ ಪ್ರತಿಭಟನಾಕಾರರು ಧರಣಿಯನ್ನ ಹಿಂಪಡೆಯಲಿಲ್ಲ. ನೀವು ಚಿಕ್ಕಂದ ಇಲ್ಲ ದೊಡ್ಡಾಗಿದ್ರೆ ಇಷ್ಟೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ರೆ ಎಲ್ಲ ಹೌದು. ಆಮೇಲೆ ನಮಗೆ ಭಟ್ಕಳಕ್ಕೆ ಅಪರಿಚಿತ, ನೀವು ಇಲ್ಲೇ ಹುಟ್ಟು ಬೆಳೆದದ್ದು ಗೊತ್ತಿದೆ. ಅದಕ್ಕಾಗಿ ಏನಾಗ್ತದೆ, ಸಣ್ಣ ಇಶ್ಯೂನೇ ದೊಡ್ಡ ಇಶ್ಯೂ ಆಗ್ತದೆ. ಹಾಗಾಗಿ ನಿಮ್ಮ ಬೇಡಿಕೆ ಈಡೇರೋದು ಮುಖ್ಯ. ಅದಕ್ಕಾಗಿ ನಮ್ದು ಒಂದು ರಿಕ್ವೆಸ್ಟ್ ಅಂದ್ರೆ ಒಂದು 15 ಡೇಸ್ ಸರ್ವ್ ಮಾಡಿ. ಅಲ್ಲ, ಗಂಭೀರ ವಿಷಯನೇ. ರಾತ್ರಿ ಹಗಲು ಕೊಡ್ತೀನಿ. ಹಾಗಾದ್ರೆ ಡಿಸಿ ಅವ್ರಿಗೆ ಇದಿಲ್ವಾ? ನೀವು ಹಾಗೆ ಹೇಳೋದಾದ್ರೆ ಡಿಸಿ ಅವ್ರಿಗೆ ಜಾಗ ಇದು ಗುರುತು ಮಾಡುವಾಗ ಗೊತ್ತಿಲ್ವಾ? ಇದು ರೋಡ್ ಸೈಡಿಗೆ ಅಂತ ಹೇಳಿ ಗೊತ್ತಿಲ್ವಾ? ಹಾಗಾದ್ರೆ ನಿಮ್ಗೆ ಗೊತ್ತಿದೆ, ನೀವು ಚಿಕ್ಕಂದ ಇಲ್ಲ ದೊಡ್ಡಾಗಿದ್ರೆ ಇಷ್ಟೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ರೆ ಎಲ್ಲ ಹೌದು. ಆಮೇಲೆ ನಮಗೆ ಭಟ್ಕಳಕ್ಕೆ ಅಪರಿಚಿತ, ನೀವು ಇಲ್ಲೇ ಹುಟ್ಟು ಬೆಳೆದದ್ದು ಗೊತ್ತಿದೆ. ಅದಕ್ಕಾಗಿ ಏನಾಗ್ತದೆ, ಸಣ್ಣ ಇಶ್ಯೂನೇ ದೊಡ್ಡ ಇಶ್ಯೂ ಆಗ್ತದೆ. ಹಾಗಾಗಿ ನಿಮ್ಮ ಬೇಡಿಕೆ ಈಡೇರೋದು ಮುಖ್ಯ. ಅದಕ್ಕಾಗಿ ನಮ್ದು ಒಂದು ರಿಕ್ವೆಸ್ಟ್ ಅಂದ್ರೆ ಒಂದು 15 ಡೇಸ್ ಸರ್ವ್ ಮಾಡಿ. ಅಲ್ಲ, ಗಂಭೀರ ವಿಷಯನೇ. ನಿಮ್ಮ ಬೇಡಿಕೆ ಬಗ್ಗೆ ಸಹಾಯಕ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತರಲಾಗಿದೆ. ಸದರಿ ಬೇಡಿಕೆಗಳು ಸರ್ಕಾರದ ಹಂತದಲ್ಲಿ ಕ್ರಮ ವಹಿಸಬೇಕಾಗುತ್ತದೆ ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ. ತಹಶೀಲ್ದಾರ್ ಸಹಿ ಇರುವ ಈ ನೋಟಿಸನ್ನು ಕಚೇರಿ ಸಿಬ್ಬಂದಿ ಪ್ರತಿಭಟನಾ ಸ್ಥಳದ ಬಳಿ ಅಂಟಿಸಿ ತೆರಳಿದ್ದಾರೆ. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.